ಹಾಯ್, ಹೆಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಬೀಯಿಂಗ್ ಶಿವಾನಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ನಾವಿವತ್ತು? HSR ವೈಟ್ ಹೌಸ್ ಅಲ್ಲಿ ಸೀರೆಸ್ ಸೇಲ್ ಹಾಕಿದಾರಂತೆ. ಕಟ್ರಿ ಸೀರೆಗಳು 3 ದಿನ ಇರುತ್ತಂತೆ. ಮೂರ್ ದಿನ ಅಂದ್ರೆ ನಿನ್ನೆ ಸ್ಟಾರ್ಟ್, ನಿನ್ನೆ start. ನಾಳೆಗ್ ಲಾಸ್ಟ್. ಇವತ್ತು ನಾಳೆ ಲಾಸ್ಟ್. ಅದಕ್ಕೆ ಇವತ್ತು ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲ, ನೀನ್ ನೆನ್ನೆ ಹೇಳಿದಿದ್ರೆ ನಾನು ಇವತ್ತು ಅಪ್ಲೋಡ್ ಮಾಡಿದಿದ್ರೆ ನಾಳೆ ಆದ್ರೂ ಹೋಗ್ತಾ ಇದ್ರು. ಸೊ ಇವತ್ತು ನೋಡಿದವ್ರು ಹೋಗಕ್ಕೂ ಆಗಲ್ಲ. ಬಟ್ ಐ ಟ್ರೈ ಅಪ್ಲೋಡ್ ಮಾಡಕ್ ಬೇಗ ಟ್ರೈ ನೋಡೋಣ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ. ಇಯರ್ ಹಾಕ್ತಾರಂತಲ್ಲಿ. ಓಕೆ. ಬಟ್ ನಂಗೆ ಗೊತ್ತಿಲ್ಲ. ನಾನು ಇವತ್ತು ಕಲೆಕ್ಷನ್ ನಿನಗೂ ಗೊತ್ತಿಲ್ಲ. ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಹೇಗಿದೆ ಅಂತ. ಚೆನ್ನಾಗಿದ್ರೆ ತಗೊಂಡ್ಬರೋದು, ಇಲ್ಲ ಅಂದ್ರೆ ಇಲ್ಲ. ಸೊ ಇದು ಬೇಸಿಕ್ಲಿ ವರಮಹಾಲಕ್ಷ್ಮಿ ವ್ರತ ಬರ್ತಿರೋದಕ್ಕೆ ಅವಾಗ ಮಾಡೋಣ ಅಂತ ತಗೊಂತಿದೀವಿ ಅಷ್ಟೇ. ಅದಕ್ಕೆ ಅಂತ ಬಾ ಒಳಗಡೆ ಬಾ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂಡ್ ಅವಳಲ್ಲಿ ನೋಡಿ ಗೈಸ್, ಬಂದ್ಲು ಹಾಸ್ಟೆಲ್ ಇಂದ ಅಂಡ್ ತಿಂತಿರ್ತಾಳೆ. ನಾವ್ ಆರಾಮ್ ಚಿಲಾಕ್ಸ್. ಹಾಯ್ ಹೇಳು ಬೇಗ ಅಲ್ಲಿಂದ. ಹಾಯ್ ಹೇಳು. ನೀನು ಹಾಯ್, ಇಲ್ಲಿಂದ ಗೆಸ್ಟ್ ಹಾಯ್, ಅಲ್ಲಿಂದ ಅವಳು ಹಾಯ್. ಸೊ ಓಕೆ, ಅಲ್ಲಿ ಹೋಗ್ಬಿಟ್ಟು ವಿಲ್ ಸಿ ಕಲೆಕ್ಷನ್ ಹೆಂಗಿದೆ ಅಂತ ನೀವು ನೋಡಿ. ಲೆಟ್ಸ್ ಸಿ ಹೆಂಗಾಗತ್ತೋ. ಬಾಯ್ ಬಾಯ್ ಹೇಳ್ಬಾರ್ದು ಇಂಟ್ರೋ ಅಲ್ಲಿ ಮಮ್ಮಿ, ಬಾಯ್ ಹೇಳ್ಬಾರ್ದು. ಇವ್ರೆಲ್ಲದಕ್ಕೂ ಒಂದ್ ಕ್ಲಿಪ್ ತೆಗ್ದಾದ್ಮೇಲೆ ಎಲ್ಲದಕ್ಕೂ ಬಾಯ್ ಫಸ್ಟ್ ಬಂದ್ಬಿಡುತ್ತೆ ಗೈಸ್, ಬಾಯ್ ಅಂತ. ಸರಿ, ಅಲ್ಲಿ ಹೋಗ್ಬಿಟ್ಟು ವಿಲ್ ಕ್ಯಾಚ್ ಯು ಗೈಸ್. ನಾವು ಮನೆ ಬಿಟ್ಟಿದ್ದು ಈವ್ನಿಂಗ್. ಸೊ ನಾನು, ಮಮ್ಮಿ, ಅಲಾಂಗ್ ವಿತ್ ದ್ಯಾಟ್ ಮಮ್ಮ ಫ್ರೆಂಡ್ 3 ಜನ ಹೋಗಿದ್ವಿ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಇಟ್ ಈಸ್ ದ ವೈಟ್ ಹೌಸ್ ಕನ್ವೆನ್ಷನ್ ಹಾಲ್, HSR ಲೇಔಟಲ್ಲಿ ಇರುತ್ತೆ. ಸೊ ಇನಿಷಿಯಲಿ ಎಂಟರ್ ಆಗಿದ ತಕ್ಷಣ ಆಲ್ಮೋಸ್ಟ್ ಸ್ಟೇರ್ಸ್ ತಗೊಂಡು ನಾವು ಒಳಗೆ ಹೋದ್ವಿ ಆ್ಯಂಡ್ ವಿ ರಿಯಲೈಸ್ ದ್ಯಾಟ್ ಅಲ್ಲಿ ಸ್ಯಾರೀಸ್ ಅಲ್ಲ, ಬಟ್ ಜನರಲ್ ಬೇರೆ ಏನೋ ಎಕ್ಸಿಬಿಷನ್ ಇತ್ತು ಅಂತ. ಸೊ ಇಫ್ ಎನಿಬಡಿ ಈಸ್ ಗೋಯಿಂಗ್, ಎಂಟರ್ ಆಗಿದ ತಕ್ಷಣ ಸ್ಟ್ರೇಟ್ ಹೋದರೆ ಅಲ್ಲಿ ಗೈಡ್ ಮಾಡೋರು ಇರ್ತಾರೆ. ಯು ಡೋಂಟ್ ಹ್ಯಾವ್ ಟು ಟೇಕ್ ದಿ ಸ್ಟೆಪ್ಸ್. ಸೊ ಸ್ಯಾರಿ ಎಕ್ಸಿಬಿಷನ್ ಅಲ್ಲಿರುತ್ತೆ. ಸೊ ನಮಗೆ ಫಸ್ಟ್ ಒಪಿನಿಯನ್ ಅಂತೂ ವಿ ವರ್ ಲೈಕ್ ಓಕೆ, ಹೆಂಗಿರತ್ತೋ ಏನೋ ಅಂತ ಅಂದ್ಕೊಂಡೇ ಹೋಗಿದ್ದು. ಬಟ್ ಜೆನ್ಯೂನ್ಲಿ ಸ್ಯಾರೀಸ್ ಏನೋ ಚೆನ್ನಾಗೇ ಇತ್ತು ಆ್ಯಂಡ್ ಪ್ರೈಸ್ ರೇಂಜಸ್ ಕೂಡ ತುಂಬ ಫ್ಲೆಕ್ಸಿಬಲ್ ಆಗೇ ಇತ್ತು. ಹೇಳ್ದಂಗೆ ಸ್ಯಾರೀಸ್ 500 ರೇಂಜಿಂದ ಆಲ್ಮೋಸ್ಟ್ 3 ಲ್ಯಾಕ್ಸ್ವರೆಗೂ ಇದೆ. ಸೊ ಯಾವ ಬಜೆಟ್ ಅವ್ರು ಯಾವ ಪ್ರೈಸ್ ರೇಂಜ್ ಇರೋರು ಕೂಡ ಆರಾಮಾಗಿ ವಿಸಿಟ್ ಮಾಡ್ಬೋದು. ಸೊ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪ್ರೈಸ್ ರೇಂಜಸಲ್ಲೂ ನಾನು ಸೀರೆಗಳು ಎಕ್ಸ್ಪ್ಲೋರ್ ಮಾಡಿದೆ ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಸೊ ಮೆಟೀರಿಯಲ್ ಅಥವಾ ನಮ್ಮ ಪ್ರಕಾರ ನಾವು ನೋಡಿದ್ವರೆಗೂ ನಮ್ಗೆ ಇದ್ದಿದ್ದು ಕಲೆಕ್ಷನಲ್ಲಂತೂ ಚೆನ್ನಾಗೇ ಇತ್ತು. ಸೊ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಚೆಕ್ ಇಟ್ ಔಟ್. ಮಮ್ಮಿ ಇದು ಪ್ರೈಸ್ 2700, ಆಲ್ಮೋಸ್ಟ್ 3000 ಹತ್ರ. ಚೆನ್ನಾಗಿದ್ಯಾ? ನಿನಗೆ ಹೆಂಗ ಅನ್ಸುತ್ತೆ? ಕ್ವಾಲಿಟಿ ಚೆನ್ನಾಗಿ, ಕ್ವಾಲಿಟಿ ಕೂಡ ಸೂಪರ್ ಆಗಿ. 2795. ಓಕೆ ಓಕೆ. ನೋಡು ಎಲ್ಲ ಆರೆಂಜ್. ಇದು ಸ್ಟಾರ್ಟಿಂಗ್ ರೇಂಜ್ ಇಲ್ಲಿ ಇಲ್ಲ, ಇನ್ನ 500 ಇದೆಯಾ. ಚೆನ್ನಾಗಿ ಬಂದಿದಲ್ಲ ಇದು ಬಾರ್ಡರ್ ಎಲ್ಲ. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗೂ ಇದೆ. ಬನ್ನಿ ಬೇರೆ ಕಲೆಕ್ಷನ್ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. 3 ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಕ್ಯಾಮೆರಾಲು ಚೆನ್ನಾಗಿ ಕಾಣ್ತಾ ಇದೆ. ಬ್ಯೂಟಿಫುಲ್. అది బాగుంది. ಕಲರ್ ಬಾగుంది. ಇದು ಪ್ಯೂರ್ ಸಿಲ್ಕ್ ಅಂತ ಅಲ್ಲವಾ? ಪ್ಯೂರ್ ಸಿಲ್ಕ್. ಎಷ್ಟಿದೆ ಇದು? ಇಲ್ಲಿದೆ ಆಲ್ಮೋಸ್ಟ್ 12,325. ಬಾರ್ಡರ್ ಚೆನ್ನಾಗಿ ಬಂದಿದೆ. ಓ, 1,96,995. ಇದೆಲ್ಲ ಈ ಕಡೆ ಬಾ, ಇದೆಲ್ಲ 3 lakhs. ಇದೆಲ್ಲ 3 lakh ಸ್ಯಾರೀಸ್. Guys, this is 3 lakhs. ಅಲ್ಲ, 2 ಆಲ್ಮೋಸ್ಟ್ 2. ಹೆಂಗ್ ಕಾಣ್ತಿದೆ? ಚೆನ್ನಾಗಿದ್ಯಾ? ಪ್ಯೂರ್ ಜರಿ ಇರೋದ್ರಿಂದ. ಸೊ ನೆಕ್ಸ್ಟ್ ನಮ್ಮಮ್ಮ ಇದು ನನ್ಗೆ ಇಸ್ಕೊಳ್ತಾರೆ ಅಲ್ವಾ ಮಮ್ಮಿ? ನಿಮ್ ಮದುವೆಗೆ ಇಸ್ಕೊಡೋಣ. ಇದು 22 ಅಂತೆ, ಬಟ್ ಫುಲ್ ಯೂನಿಕ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಯೂಶುವಲ್ ಸ್ಯಾರಿ ಬಾರ್ಡರ್ಸ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಅಫೋರ್ಡಬಲ್ ಸೀರೆಗಳು. ಇದೆಷ್ಟಮ್ಮ? 580. ಎಲ್ಲ ಹೋಯ್ತು. ಆ ಕಡೆನೇ ಇದೆ.
ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಂತೂ ಡೆಫಿನೆಟ್ಲಿ ಅಲ್ಲ. ಐ ಆಮ್ ನಾಟ್ ಪೇಡ್ ಆರ್ ಐ ಆಮ್ ನಾಟ್ ಇವನ್ ಆಸ್ಡ್ ಟು ಕೊಲಾಬ್ರೇಟ್ ಆ್ಯಂಡ್ ಡೂ ಎನಿಥಿಂಗ್ ಇದಕ್ಕೆ. ಸೊ ಇಟ್ ಈಸ್ ಜಸ್ಟ್ ದ್ಯಾಟ್ ಮಮ್ಮಿ ಎಲ್ಲಿಂದನೋ ಕೇಳಿದ್ರು ಆ್ಯಂಡ್ ವಿ ಥಾಟ್ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ಚೆನ್ನಾಗಿತ್ತು ಅನ್ನೋದ್ರಿಂದ ನಿಮಗೂ ಆದಷ್ಟು ಬೇಗ ಈ ವಿಡಿಯೋನ ಬಿಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಯೂಸ್ಫುಲ್ ಆದರೂ ನನಗೆ ಖುಷಿ ಆಗುತ್ತೆ ಅಂತಾನೆ ಇದು ವಿಡಿಯೋ ಇಂಟೆನ್ಷನ್. ಸೊ ತಗೊಂಡಿದ್ದು ಪ್ರತಿಯೊಂದು ಸೀರೆಗೂ ನಾವು ನಮ್ಮ ಮನಿ ಕೊಟ್ಟೆ ತಗೊಂಡಿದ್ದೀವಿ. ಸೊ ಐ ಆಮ್ ಜಸ್ಟ್ ಲೆಟಿಂಗ್ ಯು ಗೈಸ್ ನೋ. ಆ್ಯಂಡ್ ಅದಾದಮೇಲೆ ವಿ ವೆಂಟ್ ಟು ದ ಫಸ್ಟ್ ಫ್ಲೋರ್. ಸ್ಟೇರ್ಸ್ ತೊಗೊಂಡಾಗಲೇ ಹೋದ್ವಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಬಟ್ಟೆ ಅದು ಇದು ಇತ್ತು. ಸೊ ಈ ಏರಿಯಾಲಿ ಆ್ಯಕ್ಚುಲಿ ನಾವೇನು ಜಾಸ್ತಿ ತಗೊಂಡಿಲ್ಲ. ವಿ ಜಸ್ಟ್ ವೆಂಟ್ ಟು ಎಕ್ಸ್ಪ್ಲೋರ್ ಇನ್ ಸಿ. ಆ್ಯಂಡ್ ಇಲ್ಲಿ ತುಂಬ ಅಫೋರ್ಡೆಬಲ್ ಪ್ರೈಸ್ಗಿತ್ತು, ತುಂಬ ಕಡಿಮೆ ಪ್ರೈಸ್ಗೇನೆ ಇತ್ತು. ಇಲ್ಲಿ ನಾನು ಮೇನ್ಲಿ ಶಾಪ್ ಮಾಡಿದ್ದು ಬಂದ್ಬಿಟ್ಟು ಜ್ಯುವೆಲರಿ. ಸೊ ಜ್ಯುವೆಲರಿ ಒಂದೇ ಒಂದು ಸ್ಟಾಲ್ ಏನೋ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಜ್ಯುವೆಲರಿ ತಗೊಂಡೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡ್ತಿದ್ದೀರಲ್ಲ ಅಲ್ಲೇ, ಅದು ಚೆನ್ನಾಗಿತ್ತು. ಸೊ ಫೈನಲಿ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಅಂಡ್ ನಾವ್ ಅನ್ಕೊಂಡಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನೂ ಸಿಕ್ತು ನಮ್ಗೆ. ಸೊ ಸಕ್ಕತ್ತಾಗೆ ಇದೆ ಎಲ್ಲ ಸೀರೆಗಳು. ಸೊ ನಿಮಗೆ ಅಲ್ಲಿ ಪ್ರೈಸ್ ರೇಂಜಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 500 ಇಂದ ಸ್ಟಾರ್ಟ್ ಆಗಿ ನಾನ್ ನೋಡಿದ್ವರೆಗೂ 2-3 lakhs ವರ್ಗೂ ಸೀರೆ ಇತ್ತು. ಸೊ ನಿಮ್ ಬಜೆಟ್, ನಿಮ್ ಪ್ರೈಸ್ ರೇಂಜ್ ಎಷ್ಟು ಬೇಕು ಅಂತ ನೀವ್ ಅನ್ಕೊಂಡ್ರು ಅಷ್ಟು ಇಡ್ಬೋದು. ಅಂಡ್ ನಾವೇನ್ ತಗೊಂಡ್ವಿ ಅಂತ ತೋರಿಸ್ತೀನಿ. ಫಸ್ಟ್ ಕ್ಲೀನ್ ಆಗಿ. ಹಾ, ಅಡ್ರೆಸ್ ಬೇಸಿಕ್ಲಿ HSR, ನಾನ್ ಕೆಳಗ್ ಪಿನ್ ಕಾಮೆಂಟ್ ಅಲ್ಲಿ ಡ್ರಾಪ್ ಮಾಡ್ತೀನಿ. ಬಟ್ ಇಟ್ ಇಸ್ ಇನ್ HSR ವೈಟ್ ಹೌಸ್ ಕನ್ವೆನ್ಷನ್ ಹಾಲ್ ಅಂತ ಇದೆ. ಸೊ ಅಲ್ಲಿದೆ. ಅಂಡ್ ಪ್ರಾಬಬ್ಲಿ ಅದ್ ಎಕ್ಸಿಬಿಷನ್ ಇದ್ದಿದ್ದು 3 days ಅಷ್ಟೇ. ಸೊ ಇಟ್ ಇಸ್ ಆನ್ 24, 25, 26. ನಾವು ಹೋಗಿ 25th. ಸೊ ಮೇ ಬಿ ನಿಮಗೆ ನಾಳೆ ಪೋಸ್ಟ್ ಮಾಡ್ತೀನಿ. ಸೊ 26th ಲೈವ್ ಹೋಗುತ್ತೆ. ಬಟ್ ನಿಮಗೆ ಅವತ್ತು ಒಂದೇ ದಿನ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ಯಾರಾದ್ರೂ ಅಥವಾ HSR ಸುತ್ತಮುತ್ತ ಯಾರಾದ್ರೂ ಇದ್ರೆ ಡೆಫಿನೆಟ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಟೈಮಿಂಗ್ಸ್ ನನ್ಗೆ ಗೊತ್ತಿಲ್ಲ, ನಿಂಗೆ ಗೊತ್ತಾ? 10 to 9. 10 to 9. ಮಾರ್ನಿಂಗ್ 10 ಸ್ಟಾರ್ಟ್, 9 ಗೆ ಕ್ಲೋಸ್. ಓಕೆ, 10 AM to 9 PM ಅಂತೆ ಗೈಸ್. ನಂಗೂ ಗೊತ್ತಿಲ್ಲ. ಇದು ಆಕ್ಚುಲಿ ಈ ಪ್ಲೇಸ್ ಮಮ್ಮಿ ನೋಡ್ಬಿಟ್ಟು ಶಿಟೋಲ್ ಅಲ್ಲಿ ಇದೆ, ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡೋಣ ಅಂತಾನೆ ಹೋಗಿದ್ದು. ಬಟ್ ಜೆನ್ಯೂನ್ಲಿ ಇಷ್ಟ ಆಯ್ತು ಅಲ್ವಾ ಮಮ್ಮಿ? ನಿಂಗೂ ಇಷ್ಟ ಆಯ್ತು? ಸ್ಯಾರೀಸ್ ಚೆನ್ನಾಗಿ. ಹಾ, ಚೆನ್ನಾಗೇ ಇದೆ ಸ್ಯಾರೀಸ್. ಯು ಕ್ಯಾನ್ ಟ್ರೈ ಇಟ್ ಔಟ್. ಅಂಡ್ ಅವ್ರ ಬಜೆಟ್ ಅಲ್ಲಿ ಅವ್ರವ್ರು ಎಷ್ಟ್ ಬೇಕೋ ನೀವು ಅಷ್ಟು ತಗೋಬಹುದು. ಅಂಡ್ ನೀವು ಹೋಗ್ಬೇಕಾದ್ರೆ ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ. ಹೋಗಿದ ತಕ್ಷಣ ಆಲ್ಮೋಸ್ಟ್ ಅಲ್ಲೇ ಇದೆ. ನೀವು ಮೇಲ್ ತಗೊಂಡ್ರೆ ನಿಮಗ್ ಬೇರೆ ಏನೋ ಕೆಲವೊಂದು ಮಿಸ್ಲೇನಿಯಸ್ ಸ್ಟಫ್ ಹಾಕಿದ್ದಾರೆ, ಜ್ಯುವೆಲರಿ ಮತ್ತೆ ಅದು ಬಟ್ಟೆ ಆ ತರ ಇದೆ. ಸೊ ನಾವ್ ತಗೊಂಡಿದ್ದೇನು ಅಂತ ವಿಲ್ ಶೋ ಯು. ಸೊ ಫಸ್ಟ್ ಬಂದ್ಬಿಟ್ಟು ಈ ಸೀರೆ ತಗೊಂಡಿದ್ದು ಕಾಣ್ತಿದ್ಯಾ? ಸೊ ಈ ಸೀರೆ ಸೊ ಫುಲ್ ಇದೇ ತರ ಬರುತ್ತೆ. ಅಂಡ್ ಇದಕ್ ಬ್ಲೌಸ್ ಕೂಡ ರನ್ನಿಂಗ್ ಇದೆಯಲ್ಲ ಮಮ್ಮಿ? ರನ್ನಿಂಗ್ ಬ್ಲೌಸ್. ಇದಕ್ಕೂ ರನ್ನಿಂಗ್ ಬ್ಲೌಸ್ ಇದೆ. ಇವಾಗ ಕಾಂಟ್ರಾಸ್ಟ್ ಗಿಂತ ರನ್ನಿಂಗು ಟ್ರೆಂಡ್ ಎಲ್ಲ ಇದೆ. ಅಂಡ್ ಇದು ಆಲ್ಮೋಸ್ಟ್ ನನ್ಗೆ ಅಥವಾ ಸೌಜುಗೆ ಅಂತ ತಗೊಂಡಿದ್ದೆ. ಸೊ ಇದು ಮಮ್ಮಿಗಲ್ಲ, ಸೊ ನನ್ಗೆ ಅವ್ರ ಸೌಜುಗೆ. ಫುಲ್ ಸಾಫ್ಟ್ ಇದೆ ಗೈಸ್. ನೀವು ಫೀಲ್ ಆದ್ರೆ ಇಟ್ ಇಸ್ ರಿಯಲಿ ಸಾಫ್ಟ್ ಅಂಡ್ ಸಖತ್ತಾಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ತಗೊಂಡಿದ್ದು. ಅದ್ರ ಜೊತೆಗೆ ದಿಸ್ ಇಸ್ ದ ಸೆಕೆಂಡ್ ಒನ್. ಇದ್ರ ಮೆಟೀರಿಯಲ್ಗಳು ನನಗೆ ಆಕ್ಚುಲಿ ಗೊತ್ತಿಲ್ಲ. ಮಮ್ಮಿ ನಿಂಗೆ ಗೊತ್ತಿದ್ರೆ ನೀನ್ ಹೇಳು. ಮೆಟೀರಿಯಲ್ ನಮ್ಗೆ ಅಷ್ಟೊಂದು ಶೋರ್ ಇಲ್ಲ ಗೈಸ್. ಬಟ್ ಇದು ಅಷ್ಟೇ, ಈ ತರ ನಿಮ್ ನೋಡಿದ್ರೆ ಈ ತರ ಡೀಟೇಲಿಂಗ್ ಸ್ಮಾಲ್ ಪ್ರಿಂಟ್ಸ್ ಕಾಣುತ್ತೆ. ಅಂಡ್ ಸ್ಯಾರಿ, ದಿಸ್ ಇಸ್ ದಿಸ್ ಕಲರ್, ದಿಸ್ ಇಸ್ ದಿಸ್ ಲೈಟ್ ಟರ್ಕಾಯ್ಸ್ ಬ್ಲೂ ಅಂತೀವಲ್ಲ ಆ ಕಲರ್ ಅಲ್ಲಿ ಇದೆ. ಅಂಡ್ ದಿಸ್ ಇಸ್ ಮೋರ್ ಲೈಕ್ ಅ what material is this? I don't know. ಈ ತರ ಟಿಶ್ಯೂ ಟೈಪ್, ಆಲ್ಮೋಸ್ಟ್ ಟಿಶ್ಯೂ ಆರ್ಗ್ಯಾನ್ಸಾ ಟೈಪ್ ಮೆಟೀರಿಯಲ್ ಇದು. ಸೊ ಇದಕ್ಕೂ ಬ್ಲೌಸ್ ರನ್ನಿಂಗ್ ಇತ್ತು ಅನ್ಸುತ್ತೆ ಅಲ್ಲ? ಸೊ ಇದಕ್ಕೂ ಬ್ಲೌಸ್ ರನ್ನಿಂಗ್ ಇದೆ. ಅಂಡ್ ಅಗೇನ್ ದಿಸ್ ಇಸ್ ಐದರ್ ಫಾರ್ ಮೀ ಆರ್ ಸೌಜು. ಸೊ ನಮ್ಮಿಬ್ರು ಯಾರೋ ಒಬ್ರು ವಿಲ್ ಟೇಕ್ ಇಟ್ ಅಂಡ್ ಶೇರ್ ಏನೋ ಒಂದು. ಬಟ್ ನೆಕ್ಸ್ಟ್ ಇಸ್ ದಿಸ್ ಬ್ಯೂಟಿಫುಲ್ ಸ್ಯಾರಿ. ಆಕ್ಚುಲಿ ಇದು ನಿಮಗ್ ನೋಡಕ್ಕೆ ಮೇ ಬಿ ಕ್ಯಾಮೆರಾಲ್ ಒಂದೇ ಕಲರ್ ಕಾಣ್ತಿದೆ ಅಂತ ಅನ್ಸುತ್ತೆ. ಬಟ್ ಇದು ಇಸ್ 2 different ಕಲರ್ಸ್. ಈ ಪೀಚಿಶ್ ಕಲರ್ ಜೊತೆಗೆ ಈ ಆರೆಂಜ್ ಕಲರ್ ಕೂಡ ಇದೆ. ಸೊ ಬಾರ್ಡರ್ ಅಂತ ಅಂದ್ರೆ ಈ ಆರೆಂಜ್ ಕಲರ್ದೇ ಬರುತ್ತೆ. ಸೊ ಐ ಡೋಂಟ್ ನೋ ಇದಕ್ಕೆ ಬ್ಲೌಸ್ ಹೆಂಗ್ ಬಂದಿದೆ ತೋರಿಸ್ತೀನಿ. ಇದು ಪಲ್ಲು ಅಲ್ಲ ಮಮ್ಮಿ? ದಿಸ್ ಇಸ್ ಪಲ್ಲು. ದಿಸ್ ಇಸ್ ಪಲ್ಲು. ಅಂಡ್ ಹಾ, ಇಲ್ಲಿದೆ ನೋಡಿ ಬ್ಲೌಸ್. ಇದು ಬ್ಲೌಸ್ ಪ್ಲೇನ್ ಇದೆ. ಸೊ ಸ್ವಲ್ಪ ಲೈಟ್ ಆಗಿ ವರ್ಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅವ್ರ ಹಂಗೆ ಆದ್ರೂ ಇಟ್ ಇಸ್ ಓಕೆ ಈಗ. ಸೊ ದಿಸ್ ಇಸ್ ಅವರ್ ನೆಕ್ಸ್ಟ್ ಸ್ಯಾರಿ. ಅಂಡ್ ದಿಸ್ ಇಸ್ ಫಾರ್ ಮಮ್ಮಿ. ಇದು ಮಮ್ಮಿ ತಗೊಂಡ್ರು. ಮಮ್ಮಿ ಅವ್ರ ಲಕ್ಷ್ಮಿಗೆ ಹುಡಿಸ್ತೀರಾ ಇದು? ಆಕ್ಚುಲಿ ಲಕ್ಷ್ಮಿಗೆ ಹುಡ್ಸೋದ್ರಲ್ಲಿ ಎರಡ್ ಸೀರೆ ಕನ್ಫ್ಯೂಷನ್ ಇದೆ. ಸೊ ಯಾವ್ದಾದ್ರು ಹುಡಿಸ್ಬೋದು. ಅದಾದ್ಮೇಲೆ ಇದು ಮಮ್ಮಿ ಯೂಸ್ ಮಾಡ್ಕೊಂತಾರೆ.
ಸೊ ಇನ್ನೊಂದು ಲಾಸ್ಟ್ ಸೀರೆ, ನನಗಿದು ತುಂಬಾ ಇಷ್ಟ ಆಗ್ಬಿಟ್ಟು ತಗೊಂಡೆ ನಾನು. ನನಗೆ ಬೇಸಿಕ್ಲಿ ಈ ತರ ಸ್ವಲ್ಪ ಚೆಕ್ ಅಂಡ್ ಈ ತರ ಸ್ಮಾಲ್ ಬಾರ್ಡರ್ ಸ್ವಲ್ಪ ಇಷ್ಟ ಆಯ್ತು. ಅಂಡ್ ಈ ತರ ಚೆಕರ್ಡ್ದು ಐ ಡೋಂಟ್ ನೋ, ನಂಗೆ ಒಂಚೂರು ಜಾಸ್ತಿನೇ ಈ ನಡುವೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮಮ್ಮಿ ಆಕ್ಚುಲಿ ಇವಾಗ ತಗೊಂಡಾಗ ರಿಯಲೈಸ್ ಆಗಿಲ್ಲ, ನಂದು ಆರೆಂಜ್ ಸೀರೆ ಒಂದು ರೇಂಜಿಗೆ ಇದೇ ತರ ಬರುತ್ತೆ, ನೆನ್ಪಿದ್ಯಾ? ಸೊ ಯಾ, ಒಂದು ಆಲ್ಮೋಸ್ಟ್ ಇತ್ತು, ಬಟ್ ಅದು ಡಿಫ್ರೆಂಟ್ ಬಾರ್ಡರ್ ಅಂಡ್ ಡಿಫ್ರೆಂಟ್ ಕಲರ್ ಅಲ್ಲಿ ಇತ್ತು. ಬಟ್ ಯಾ, ದಿಸ್ ಇಸ್ ಅನ್ ಅದರ್ ಸ್ಯಾರಿ. ಇದಕ್ ಬ್ಲೌಸ್ ಎಲ್ಲ ಹೆಂಗ್ ಬಂದಿದ್ಯೋ ಐಡಿಯಾ ಇಲ್ವೇ. ಹೆಂಗ್, ಐ ಥಿಂಕ್ ಇದು ಪಲ್ಲು ಅಲ್ಲಮ್ಮ, ಇದು ಪಲ್ಲು ಅಂಡ್ ಬ್ಲೌಸ್. ಹಾ, ಸೊ ಬ್ಲೌಸು ಪ್ಲೇನ್ ಅಂದ್ರೆ ಲೈನ್ಸ್ ಬಂದಿದೆ. ಇದು ಫುಲ್ ಚೆಕ್ಸ್ ಇದೆ, ಬಟ್ ಇದು ಈ ತರ ಲೈನ್ಸ್ ಬಂದಿದೆ. ಸೊ ಯಾ, ದಟ್ ಇಸ್ ದಿಸ್. ಸೊ ಲಕ್ಷ್ಮಿಗೆ ಇವಾಗ ಕನ್ಫ್ಯೂಷನ್, ಇದು ಉಡ್ಸದ ಅಥವಾ ಇಲ್ಲೊಂದು ಈ ರೇಷ್ಮೆ ಸೀರೆ ಉಡ್ಸದ ಅಂತ. ಸೊ ಇವ್ ಎರಡ್ರಲ್ಲಿ ಒಂದಂತೂ ಓಕೆ, ಇದು ಮಡ್ಚಿಡ್ಬೇಕು ಮತ್ತೆ. ಸೊ ಸ್ಯಾರೀಸ್ ಇಷ್ಟೇ ತಗೊಂಡಿದ್ದು. ವಿ ಗಾಟ್ 4 ಸ್ಯಾರೀಸ್. ಅದ್ರ ಜೊತೆ ಅಲ್ಲೇ ಮೇಲ್ಗಡೆ ಹೇಳಿದಾರೆ ಎಕ್ಸಿಬಿಷನ್ ಇತ್ತು ಅಂತ. ಇದು ಎಷ್ಟವರೆಗೂ ಯೂಸ್ ಮಾಡ್ತೀನೋ ಗೊತ್ತಿಲ್ಲ ನನಗೂ, ಬಟ್ ಏನೋ ಯಾವ್ದಾದ್ರು ಯೂಶಲಿ ಪಾರ್ಟೀಸ್ಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇರುತ್ತೆ, ಇರ್ಲಿ, ಬಿಕಾಸ್ ಈ ತರ ಶಿಮರ್ದ್ ಇರ್ಲಿಲ್ಲ, ಫುಲ್ ಶಿಮರ್ದು. ಸೊ ಇರ್ಲಿ ಯಾವ್ದಾದ್ರು ಒಂದಕ್ಕೆ ಅಂತ ತಗೊಂಡೆ. ಒಂದ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲೇ ಸಿಕ್ತಿತ್ತು. ಇಫ್ ನಾಟ್, ನಾನ್ ನೋಡ್ದಂಗೆ ಈ ತರ ಫುಲ್ ಶಿಮರ್ಸ್ ಆರ್ ಲೈಕ್ ಟು ಎಕ್ಸ್ಪೆನ್ಸಿವ್, ಬಟ್ ಐ ಗಾಟ್ ಇಟ್ ಒಂದ್ ಸ್ವಲ್ಪ ರೀಸನಬಲ್ಗೆ. ಸೊ ಐ ಗಾಟ್ ದಿಸ್ ಆಲ್ಸೋ. ಸೊ ವಿಲ್ ಸಿ ಇದನ್ನ ಸ್ಟೈಲ್ ಮಾಡ್ತೀನೋ ಹೆಂಗ್ ಮಾಡ್ತೀನಿ ಅಂತ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಫ್ಯೂ ತಗೊಂಡ್ವಿ, ದಟ್ ಇಸ್ ಓಕೆ, ಅದ್ ಬಿಡಿ, ಅದು ಬೇಡ. ಅಂಡ್ ಐ ಶೋ ಯು ದ ಜ್ಯುವೆಲರಿ ದಟ್ ಐ ಗಾಟ್. ಫಸ್ಟ್ ಪೀಸ್ ಬಂದ್ಬಿಟ್ಟು ಇಲ್ಲಿ ಇಡ್ತೀನಿ ಮಮ್ಮಿ, ನೋಡ್ಸು. ದಿಸ್ ಇಸ್ ದಿಸ್. ಇದು ಬೇಸಿಕ್ಲಿ ಇಯರ್ ಕಫ್ ಡಿಸೈನು. ಸೊ ಸಕ್ಕದಾಗಿ ಕಾಣುತ್ತೆ ಇಯರ್ ಕಫು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಬ್ರೇಸ್ಲೆಟ್ ನ ತಗೊಂಡೆ. ಸೊ ಸೊ ಈ ತರ ಫುಲ್ ಮಲ್ಟಿ ಕಲರ್ ಇದೆ, ಸೊ ದಟ್ ಎಲ್ಲದಕ್ಕೂ ಹೋಗತ್ತೆ ಅಂತ. ಇಟ್ ಇಸ್ ವೆರಿ 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 ಪ್ರಿಟಿ. ಕೈ ಮೇಲೆ ಇಟ್ಕೊಂಡು ತೋರ್ಸೋಣ ನೋಡಿ, ಒಂದು ರೇಂಜಿಗೆ ಈ ತರ ಕಾಣುತ್ತೆ. ನನ್ನ ವಾಚ್ ಇದೆ, ಬಟ್ ಎನಿವೇಸ್ ಯು ಗೆಟ್ ಇಟ್. ಈ ತರ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್. ಇದ್ರ ಜೊತೆಗೆ ವಾಟ್ ಡಿಡ್ ವಿ ಗೆಟ್? ಐ ಗಾಟ್ ದಿಸ್. ಆಕ್ಚುಲಿ ಆಕ್ಸಿಡೈಸ್ ಜ್ಯುವೆಲರಿ ನಾನು ಪ್ರಿಟಿ ಮಚ್, ಇಯರಿಂಗ್ಸ್ ಅಂತೂ ತುಂಬಾ ಯೂಸ್ ಮಾಡ್ತೀನಿ, ಬಟ್ ನನ್ನ ಹತ್ರ ರಿಂಗ್ ಪ್ರಾಪರ್ ಈ ತರ ಇರಲಿಲ್ಲ. ಸೊ ಅಂಡ್ ನನ್ನ ಸೈಜ್, ದಿಸ್ ರಿಂಗ್ ಸೈಜ್ ಫಿಟ್ ಆಗೋದು ವಾಸ್ ಅ ಗ್ರೇಟ್ ಥಿಂಗ್. ಎಲ್ಲಿ ನೋಡಿದ್ರು ಇದು ದೊಡ್ಡದಾಗಿರ್ತಿತ್ತು. ಸೊ ಐ ಗಾಟ್ ದಿಸ್ ಆಲ್ಸೋ. ಸೊ ಇಟ್ ಲುಕ್ಸ್ ವೆರಿ ಪ್ರಿಟಿ. ಸೊ ಅದೊಂದು ತಗೊಂಡೆ. ಆ್ಯಂಡ್ ದಿಸ್ ರಿಂಗ್ ನಾರ್ಮಲ್ ಆಗಿ ಸುಮ್ಮನೆ ಹಂಗೆ ಡೇಂಟಿದೊಂದು ಇರಲಿ ಅಂತ ಹೇಳ್ಬಿಟ್ಟು ಈ ಚಿಕ್ಕ ರಿಂಗ್ ತಗೊಂಡೆ. ಸೊ ಯಾ, ದೀಸ್ ಆರ್ ಸ್ಟಫ್ ದಟ್ ವಿ ಗಾಟ್, ಅಂಡ್ ದ ರಿಮೈನಿಂಗ್ ಇಸ್ ಜಸ್ಟ್ ಡೈಲಿ ವೇರ್ ಹಾಕೊಳೋ ಕೆಲವೊಂದು ಸ್ಟಫ್. ಅದೇನು ಪ್ರಾಬಬ್ಲಿ ಇಸ್ ನಾಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಇದು ನಮ್ಮ ಶಾಪಿಂಗ್. ಸೊ ನೀವು ಯಾರಾದರೂ ಹೋಗಬೇಕು ಅಂದರೆ ಡೆಫಿನೆಟ್ಲಿ ಚೆಕ್ ದಟ್ ಔಟ್. ಆ್ಯಂಡ್ ನಾನು ನಿಮಗೆ ಅಡ್ರೆಸ್ ಬೇಕಂದ್ರೆ ಸ್ಟಾರ್ಟಿಂಗ್ ಪಿನ್ ಕಾಮೆಂಟ್ರಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಯಾ, ನೀವು ಹೇಳಿ ನನ್ನ ಕಾಮೆಂಟ್ ಸೆಕ್ಷನಲ್ಲಿ, ನೀವು ಹೋದ್ರಾ, ಶಾಪಿಂಗ್ ಮಾಡಿದ್ರಾ, ಅಥವಾ ಏನು ತಗೊಂಡ್ರಿ, ನಿಮ್ಮ ವರಮಹಾಲಕ್ಷ್ಮಿ ಪ್ಲಾನ್ಸ್ ಏನು ಅಂತ ನನಗೆ ತಿಳಿಸಿ. ಆ್ಯಂಡ್ ಟಿಲ್ ಐ ಸಿ ಯು ನೆಕ್ಸ್ಟ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್.